ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನ್ವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೆ, ಇವತ್ತು ನನ್ನ ಜೊತೆ ಡಾಕ್ಟರ್ ಗೌಡ್ರ ಪ್ರಮೋದ್ ಗೌಡರು ಇದ್ದಾರೆ. ಇವರು ಸಹಾಯಕ ಪ್ರಾಧ್ಯಾಪಕರಾಗಿ ಕೃಷಿ ತಾಂತ್ರಿಕತೆ ವಿಭಾಗದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ, ಬಾವಿಕೆರೆ, ತರೀಕೆರೆ ತಾಲೂಕಿನಲ್ಲಿ ನಮ್ಮ ಜೊತೆ ಇವತ್ತು ಏನಂತಂತಂದರೆ, ಈಗ ಸಿರಿಧಾನ್ಯ ಘಟಕ ಸ್ಥಾಪನೆ ಮಾಡಬೇಕಾದ್ರೆ ಏನು ಒಂದು ಮಷಿನರೀಸ್ಗಳು ಬೇಕಾಗ್ತವೆ, ಏನು ಒಂದು ಅದಕ್ಕೆ ನಾವು ಸಾಮಗ್ರಿಗಳು ಬೇಕಾಯ್ತವೆ, ಮತ್ತು ಅದರ ಒಂದು ಪ್ರಾಮುಖ್ಯತೆ ಬಗ್ಗೆ ಇವತ್ತು ಮಾಹಿತಿ ಮಾಡಿಕೊಡ್ಲಿಕ್ಕಿದ್ದಾರೆ. ಯಾಕಂತಂದರೆ ಈ ಒಂದು ಸಿರಿಧಾನ್ಯದ ಘಟಕ ಉದ್ಯಮವಾಗಿ ತಗೊಳ್ತಕ್ಕಂಥವರಿಗೆ, ಯುವ ರೈತರಿಗೆ, ಆಮೇಲೆ ಇದರಲ್ಲಿ ಯಾರು ಉತ್ಸುಕರಾಗಿದ್ದಾರೆ ಈ ಒಂದು ಘಟಕಗಳನ್ನ ಸ್ಥಾಪನೆ ಮಾಡಬೇಕು, ಇದರ ಒಂದು ಮೌಲ್ಯವರ್ಧನೆ ಮಾಡಿ ಹೆಚ್ಚಿನ ಒಂದು ಆದಾಯ ಕೃಷಿ ಜೊತೆಗಾಗಿರಲಿ ಅಥವಾ ಬೇರೆ ಒಂದು ಕೃಷಿ ಅವಲಂಬಿತ ಚಟುವಟಿಕೆಗಳ ಒಂದು ಸಹಕಾರದಲ್ಲಿ ಅದರ ಒಂದು ಜೊತೆಗೇನೆ ಇದು ಕೂಡ ನಾವು ಘಟಕ ಸ್ಥಾಪನೆ ಮಾಡಿ ಹೆಚ್ಚಿನ ಒಂದು ಆದಾಯ ಜೊತೆಗೆ ಉದ್ಯೋಗವನ್ನು ನಾವು ಸೃಷ್ಟಿ ಮಾಡ್ಬೋದು ಅನ್ನೋದನ್ನು ಈಗ ಇವರಿಂದ ಮಾಹಿತಿ ಪಡೆದುಕೊಳ್ಳೋಣ. ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ತಮಗೆ ಸ್ವಾಗತ ಕೋರುತ್ತಾ. ನಮಸ್ಕಾರ ಸರ್. ಸರ್ ನಮಸ್ತೆ ಸರ್. ಸಮಸ್ತ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು. ಸೊ ಇವತ್ತು ನಾನು ಸಿರಿಧಾನ್ಯ ಘಟಕ ಮತ್ತು ಅದರ ಪ್ರಾಮುಖ್ಯತೆಯ ಒಂದು ಕುರಿತಾದ ಒಂದು ಸಂದರ್ಶನವನ್ನು ನೀಡ್ತಾ ಇದ್ದೀನಿ. ಏನಂದರೆ, ಇವತ್ತಿನ ಒಂದು ಹಳ್ಳಿಗಳಿರ್ಬೋದು, ಗ್ರಾಮಗಳಿರ್ಬೋದು, ಅಥವಾ ಇನ್ನಿತರೆ ತಾಲೂಕು ಪ್ರದೇಶಗಳಲ್ಲಿ ತುಂಬ ಯೂತ್ಸ್ ಏನು ಮಾಡ್ತಾ ಇದ್ದಾರೆ, ಖಾಲಿ ಅವರು ಒಂದು ಸಮಯವನ್ನು ವ್ಯರ್ಥ ಮಾಡ್ತಾ ಇದ್ದಾರೆ. ಓದಿರ್ತಾರೆ, ಸರಿಯಾದ ಒಂದು ಉದ್ಯೋಗ ಸಿಗದೆ ಅಥವಾ ಇನ್ನಿತರೆ ಯಾವುದೋ ಒಂದು ಏನೋ ಒಂದು ಪ್ರಿಪ್ರೇಷನ್ ಮಾಡಿ ವೇಸ್ಟ್ ಮಾಡಿಕೊಂಡು ಟೈಮ್ ಎಲ್ಲ ಕಾಲಹರಣ ಆದಮೇಲೆ ಅವರು ಮನೇಲಿ ಖಾಲಿ ಕುಂತಿರ್ತಾರೆ. ಸೊ ಈ ಒಂದು ನಿಟ್ಟಿನಲ್ಲಿ ಇಂಥ ಯೂತ್ಸ್ ಇರ್ಬೋದು, ಅಥವಾ ಸ್ವಲ್ಪ ಕ್ವಾಲಿಫೈಡ್ ಯುವ ರೈತರು ಇರ್ಬೋದು, ಅಥವಾ ಇಂಥರಿದ್ದರೆ ಅಟ್ಲೀಸ್ಟ್ SSLC PUC ಏನಾದರೂ ಮಾಡ್ಕೊಂಡು ಮನೇಲಿ ಖಾಲಿ ಇರುವಂತಹ ನನ್ನ ಒಂದು ರೈತ ಮಿತ್ರರಿಗೆ ಇದು ಒಂದು ನೆರವಾಗ್ಬೋದು ಅವರ ಒಂದು ಆದಾಯಕ್ಕೆ. ಏನಪ್ಪ ಅಂದರೆ, ಸಿರಿಧಾನ್ಯ ಘಟಕ ಯಾವ ರೀತಿ ನಾವು ಸಿರಿಧಾನ್ಯ ಘಟಕವನ್ನು ನಾವು ಸ್ಥಾಪನೆ ಮಾಡಬೇಕು, ಆ ಸಿರಿಧಾನ್ಯ ಘಟಕನ ಸ್ಥಾಪನೆ ಮಾಡಬೇಕಾದ್ರೆ ಯಾವ ರೀತಿಯಾಗಿರ್ತಕ್ಕಂಥ ಒಂದಿಷ್ಟು ಮಷಿನರಿ ಏನು ಉಪಕರಣಗಳು ಬೇಕಾಗುತ್ತೆ, ಯಾವ್ಯಾವ ಉಪಕರಣಗಳನ್ನು ತೆಗೆದುಕೊಳ್ಬೇಕು ಮತ್ತು ಅವುಗಳನ್ನು ಯಾವ ರೀತಿ ಬಳಸಬೇಕು. ಸೊ ಇದು ಬಳಸಿದ ನಂತರ ಈಗ ನಮ್ಮ ಒಂದು ಸಿರಿಧಾನ್ಯ ಘಟಕದಿಂದ ನಾವು ಏನು ಅದರದ್ದು ಒಂದು ಆದಾಯನ ಯಾವ ರೀತಿ ದ್ವಿಗುಣ ಮಾಡ್ಕೋಬೋದು ಅಂಥೇಳಿ ಈಗ ಇದನ್ನು ನಾನು ಸಂಕ್ಷಿಪ್ತವಾಗಿ ಹೇಳ ಬಯಸ್ತೇನೆ. ಏನಪ್ಪ ಅಂದರೆ, ಕೆಲವೊಬ್ಬರು ರೈತರು ನನಗೆ ಬಂದಿದ್ದರು ಸರ್, ರೈತರು ಬಂದಿದ್ದರು. ಆಮೇಲೆ ಸ್ವಲ್ಪ ಜನ ಒಂದು ಟ್ರೈನಿಂಗ್ನಲ್ಲಿ ಯುವ ಹುಡುಗರು ಊರಿನಲ್ಲಿ ಖಾಲಿ ಇರ್ತಕ್ಕಂಥ ಯೂತ್ಸ್ ಬಂದಿದ್ದರು. ಸರ್, ನಮ್ಮ ಹತ್ರ ಹೊಲ ಇಲ್ಲ, ಬೆಳಿಲಿಕ್ಕೆ ಕ್ರಾಪ್ ಬೆಳಿಲಿಕ್ಕೆ ನಮ್ಮ ಹತ್ರ ಹೊಲ ಇಲ್ಲ, ಅಥವಾ ಏನಾದರೂ ಬೇರೆಯವ್ರ ಹೊಲನ ತೆಗೆದುಕೊಂಡು ಮಾಡಬೇಕಾದ್ರೆ ಅದಕ್ಕೂ ನಿಗದಿತ ಅವಧಿ ಇರುತ್ತೆ, ಅದೆಲ್ಲ ಇರುತ್ತೆ, ತುಂಬ ಸಮಸ್ಯೆ ಆಗುತ್ತೆ ಸರ್ ನನಗೆ. ಸೊ ಓದಿದ್ದೀನಿ, ಆದರೆ ಒಂದು ಸರಿಯಾದ ಒಂದು ಮಾರ್ಗದರ್ಶನ ಇಲ್ಲ ಸರ್ ನನಗೆ. ಯಾವ ರೀತಿ ನಾನು ಒಂದು ಆದಾಯನ ನಂದೇ ಇಚ್ಛೆಯಿಂದ ನನ್ನ ಸ್ವಂತ ಕಾಲ ಮೇಲೆ ನಾನು ಬೆಳಿಬೇಕು ಅನ್ನೋದನ್ನು ಅವನು ಒಂದು ಹೊರಗಿನಿಂದ ಹೇಳಿದ. ಅವತ್ತು ಹೇಳಿದ ಅವನಿಗೆ, ಏನಿಲ್ಲಪ್ಪ ನಿನಗೆ ಹೊಲನೇ ಇರಬೇಕಂತ ಏನಿಲ್ಲ. ಸೊ ರೈತರು ಬೆಳೆದಿರ್ತಕ್ಕಂಥ ಈ ದವಧಾನ್ಯಗಳಿರ್ಬೋದು ಅಥವಾ ಸಿರಿಧಾನ್ಯಗಳಿರ್ಬೋದು, ಇವುಗಳು ಈಗ ಸಿರಿಧಾನ್ಯ ಅಂತ ಬಂದರೆ ತುಂಬ ರೈತರು ಏನು ಮಾಡ್ತಾರೆ, ಸಿರಿಧಾನ್ಯಗಳನ್ನು ಬಲ್ಕಾಗಿ ಬೆಳೀತಾರೆ, ಕಡಿಮೆ ರೇಟಿಗೆ ಯಾವುದೋ ಒಂದು ಮಾರ್ಕೆಟ್ಗೆ ಮಾರ್ತಾ ಇದ್ದಾರೆ. ಸೊ ಅಲ್ಲಿ ನೀನೇನು ಮಾಡಬೇಕು, ಸೊ ಒಂದು ಒಳ್ಳೆ ರೇಟ್ನಲ್ಲಿ ನೀನು ಅದೇ ಮಾರ್ಕೆಟ್ ರೇಟ್ನಲ್ಲೇ ಅದನ್ನು ಖರೀದಿ ಮಾಡಿಬಿಟ್ಟು ಸಿರಿಧಾನ್ಯ ಘಟಕದಲ್ಲಿ ಬೇಕಾಗಿರ್ತಕ್ಕಂಥ ಉಪಕರಣಗಳು ಯಾವ್ಯಾವಪ್ಪ, ಒಂದು ಕಲ್ಲು ಮಣ್ಣು ಹೇರಳವಾಗಿರುತ್ತೆ ಸಿರಿಧಾನ್ಯಗಳಲ್ಲಿ. ಅದನ್ನು ಯಾವಾಗ ಒಕ್ಕಣೆ ಮಾಡುವಾಗ ಅದು ಸರಿಯಾಗಿ ಒಕ್ಕಣೆ ಮಾಡಿರೋಂಗಿಲ್ಲ ರೈತರು, ಅಲ್ಲಿ ಕಲ್ಲು ಮಣ್ಣು ಎಲ್ಲ ಮಿಕ್ಸ್ ಆಗಿ ಬಂದಿರುತ್ತೆ, ಅದು ಮಾರ್ಕೆಟ್ಗೆ APMCಗೆ ಆಯಿತು ಅದಕ್ಕಾಯಿತು. ಸೊ ಈಗ ಕಲ್ಲು ಮಣ್ಣು ಬೇರ್ಪಡಿಸ್ಬೇಕು ಫಸ್ಟ್ ನಾವು ಅದನ್ನು, ಯಾಕಂದರೆ ಅದು ತಿನ್ನೋ ಪದಾರ್ಥ. ಸೊ ತದನಂತರದಲ್ಲಿ ಆ ಒಂದು ಕಲ್ಲು ಮಣ್ಣು ಇನ್ನಿತರ ಅನ್ಯ ಪದಾರ್ಥಗಳು ಅದ್ರ ಜೊತೆ ಮಿಕ್ಸ್ ಆಗಿರುತ್ತೆ, ಅದನ್ನು ಬೇರ್ಪಡಿಸುವಂಥ ಯಂತ್ರ ಸಿಗುತ್ತೆ, ಅದಕ್ಕೆ ನಾವು ಡಿಸ್ಟೋನರ್ ಅಂತೇಳಿ ಕರಿತೀವಿ. ಸೆಕೆಂಡು ಪ್ರೀ ಕ್ಲೀನರ್ ಅಂತ ಬರುತ್ತೆ. ಡಿಸ್ಟೋನರ್ನಲ್ಲಿ ಅಂದರೆ ಹೆವಿಯಾದ ಪಾರ್ಟಿಕಲ್ಸ್ ಇತ್ತಂದರೆ ಅದು ಸಪ್ರೇಟ್ ಆಗುತ್ತೆ. ಇನ್ನು ಪ್ರೀ ಕ್ಲೀನರ್ನಲ್ಲಿ ಈ ಹಸ್ಕು ವೇಸ್ಟ್ ಲೈಟ್ ವೇಟ್ ಮಟೀರಿಯಲ್ಸು, ಚಾಫ್ ಅಂತಂದು ಏನಾದ್ರದ್ದು ಹಿಂದ್ಗಡೆ ಇರುತ್ತಲ್ಲ, ಅದು ಎಲ್ಲ ತೆನೆ ಹಿಂದ್ಗಡೆ ಇರತಕ್ಕಂಥ ಭಾಗ, ಅದು ಕೂಡ ಒಮ್ಮೊಮ್ಮೆ ಮಿಲ್ ಮಾಡಿದಾಗಾಯ್ತು, ಒಕ್ಕಣೆ ಮಾಡಿದಾಗಾಯ್ತು, ಅದು ಅದ್ರ ಜೊತೆಗೆ ಬಂದಿರುತ್ತೆ. ಸೊ ಇಲ್ಲಿ ಒಂದನೇ ಮಷೀನು ಡಿಸ್ಟೋನರ್, ಎರಡನೇದು ಪ್ರೀ ಕ್ಲೀನರ್, ಮೂರನೇದು ಪ್ರೀ ಕ್ಲೀನಿಂಗ್ ಆದಮೇಲೆ ನಮಗೆ ಅದನ್ನು ಸಿಪ್ಪೆ ತೆಗಿಬೇಕು. ನವಣೆ ಮೇಲೆ ತುಂಬ ಗಟ್ಟಿಯಾದ ಸಿಪ್ಪೆ ಇರುತ್ತೆ, ಹಾಗಾಗಿ ಅದಕ್ಕೆ ಯಾವುದೇ ಒಂದು ಕೀಟ ಬಾಧೆ ಇರುವುದಿಲ್ಲ. ಸೊ ಅಂಥ ಒಂದು ಸಿಪ್ಪೆನ ನಾವು ಈಸಿಯಾಗಿ ಬೇರ್ಪಡಿಸೋಕೆ ಆಗೋದಿಲ್ಲ. ಅದರಲ್ಲಿ ಸೆಂಟ್ರಿಫ್ಯೂಗಲ್ ಡಿಹಸ್ಕರ್ ಅಂದರೆ ಅದು ಒಂದು ಮೆಟಲ್ದು ಇಕ್ವಿಪ್ಮೆಂಟ್, ಸೆಂಟ್ರಿಫ್ಯೂಗಲ್ ಡಿಹಸ್ಕರ್ ಅಂತೇಳಿ 2 ಡಿಸ್ಕ್ ಇರುತ್ತೆ. ಆ ಮಧ್ಯದಲ್ಲಿ ಆ ನವಣೆ ಅಥವಾ ರಾಗಿ ಇನ್ನಿತರೆ ಸಿರಿಧಾನ್ಯ ಅದನ್ನು ಹಾಕಿದರೆ ಆ ಸಿಪ್ಪೆ ಈಸಿಯಾಗಿ ಬೇರ್ಪಟ್ಟು ಕಾಳು ಬೇರೆ ಆಗುತ್ತೆ, ಸಿಪ್ಪೆ ಬೇರೆ ಆಗುತ್ತೆ. ಸೊ ಈ ರೀತಿ ಸೆಂಟ್ರಿಫ್ಯೂಗಲ್ ಡಿಹಸ್ಕರ್ ಇದು ಮೂರನೇ ಒಂದು ಉಪಕರಣ ಅಂತ ಹೇಳ್ಬೋದು. ಸೊ ಇದನ್ನು ಸಿಪ್ಪೆ ಇದನ್ನು ಬೇರ್ಪಡಿಸಿದ ನಂತರ ಈ ಸಿಪ್ಪೆ ಮತ್ತು ಕಾಳು ಎರಡು ಒಂದರಲ್ಲೇ ಬಂದಿರುತ್ತೆ ಡಿಹಸ್ಕರ್ನಲ್ಲಿ. ಇದನ್ನು ನಾವು ಸಿಪ್ಪೆನೇ ಬೇರೆ ಮಾಡಬೇಕು, ಮತ್ತು ಸಿಪ್ಪೆ ಸುಲಿದಿದ್ದು ಕಾಳೇನಿರುತ್ತಲ್ಲ ಅದನ್ನೇ ಬೇರ್ಪಡಿಸ್ಬೇಕಂದ್ರೆ ಅದಕ್ಕೆ
ನಮಗೆ ಸೆಂಟ್ರಿಫ್ಯೂಗಲ್ ಇದು ಸ್ಪೆಸಿಫಿಕ್ ಗ್ರಾವಿಟಿ ಸಪ್ರೇಟರ್ ಅಂತ ಬರುತ್ತೆ. ಇನ್ನೊಂದು ಸ್ಪೆಸಿಫಿಕ್ ಗ್ರಾವಿಟಿ ಅಂದರೆ ಇದು ನಮ್ಮ ಒಂದು ಸಾಂದ್ರತೆಯ ಆಧಾರವಾಗಿ ಈ ಸ್ಪೆಸಿಫಿಕ್ ಗ್ರಾವಿಟಿ ಆಫ್ ಈಗ ಸುಲಿದಿದ್ದು ಅಂದರೆ ಸಿಪ್ಪೆ ತೆಗೆದಿರ್ತಕ್ಕಂಥ ಕಾಳು, ಸಿಪ್ಪೆ ತೆಗೆದೇ ಇರತಕ್ಕಂಥ ಕಾಳು ಎರಡು ಏನಾಗುತ್ತೆ ಸಪ್ರೇಟ್ ಆಗುತ್ತೆ. ಇಲ್ಲಿ ಸಿಪ್ಪೆ ತೆಗೆದಿದ್ದನ್ನು ನಾವು ನೆಕ್ಸ್ಟ್ ಘಟಕಕ್ಕೆ ತಗೊಂಡು ಹೋಗ್ಬೇಕು. ಸಿಪ್ಪೆ ತೆಗಲಾರದನ್ನು ಮತ್ತೆ ಒನ್ಸ್ ಅಗೇನ್ ನಾವು ಡಿಎಸ್ಕರ್ಗೆ ಹಾಕಬೇಕಾಗುತ್ತೆ. ಇಲ್ಲಿ ಸಿಪ್ಪೆ ತೆಗೆದಿದ್ದು ಏನು ಬರುತ್ತಲ್ಲ ಇದರ ಮೇಲೆ ಒಂದು ಬ್ರ್ಯಾನ್ ಲೇಯರ್ ಅಂತ ಹೇಳಿ ಕರಿತೇವೆ ನಾವು. ಅದು ಒಂದು ಹಳದಿ ಕಲರ್ದು ಒಂದು ಲೇಯರ್ ಬೆಳೆ ಇರುತ್ತೆ ನವಣೆ ಮೇಲೆ, ರಾಗಿ ಮೇಲೆ ನೀವು ನೋಡ್ಬೋದು. ಸೊ ಅದನ್ನು ಬೇರ್ಪಡಿಸ್ತಾರೆ. ಯಾಕಂದರೆ ಅಟ್ರಾಕ್ಷನ್ಸ್, ಜನರಿಗೆ ಅಟ್ರಾಕ್ಷನ್ಸ್ ಜಾಸ್ತಿ ಬೇಕು. ಈಗ ಪಾಲಿಶ್ ದಾಲ್ ತಿಂತಾ ಇದ್ದೀವಿ, ಪಾಲಿಶ್ ಅಕ್ಕಿ ತಿಂತಾ ಇದ್ದೀವಿ, ಅದೇ ರೀತಿ ಈ ಸಿರಿಧಾನ್ಯಗಳ ಮೇಲೆ ಕೂಡ ಒಂದು ಬ್ರ್ಯಾನ್ ಲೇಯರ್ ಅಂತ ಇರುತ್ತೆ. ಸೊ ಅದನ್ನು ಸಪ್ರೇಟ್ ಮಾಡ್ಕೋ, ಅದು ಒಬ್ಬೊಬ್ಬರಿಗೆ ಡೈಜೆಷನ್ ಪ್ರಾಬ್ಲಮ್ ಆಗ್ಬೋದು ಅಂತೇಳಿ ಈ ಮಾರ್ಕೆಟ್ನಲ್ಲೆಲ್ಲ ಅದನ್ನು ಪಾಲಿಶ್ ಮಾಡಿ ಕೂಡ ಸೇಲ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಬ್ರ್ಯಾನ್ ಅಂತೇಳಿ ಅದಕ್ಕೆ ನಾವು ಏನು ಪಾಲಿಶಿಂಗ್ ಮಷಿನ್ ಅಂತಲೇ ಒಂದು ಬರುತ್ತೆ, ಎಮರಿ ರೋಲರ್ ಪಾಲಿಶಿಂಗ್ ಮಷಿನ್ ಅಂತೇಳಿ. ಸೊ ಇದರಲ್ಲಿ ನಿಮಗೆ 30 kg ಅದನ್ನು ಹಾಕಿದರೆ ಒಂದು ಹಾಫ್ ಆನ್ ಅವರ್ಗೆ ಎವ್ರಿ 30 kg ಎವ್ರಿ ಹಾಫ್ ಆನ್ ಅವರ್ಗೆ ಅದು ಪ್ರೀ ಕ್ಲೀನ್ ಮಾಡಿ ಇದನ್ನು ಕೇಕ್ ಥರ ಅದನ್ನೆಲ್ಲ ಮೇಲಿದ ಲೇಯರ್ನ ತೆಗೆದುಬಿಟ್ಟು ನೀಟಾಗಿ ಪಾಲಿಶ್ ಮಾಡಿ ಕೊಡುತ್ತೆ. ಪಾಲಿಶ್ ಆದ ನಂತರದಲ್ಲಿ ನೀವು ಅದನ್ನು ಡೈರೆಕ್ಟಿಗೆ ನೀವು ಪಾಲಿಶ್ ಆಗಿರ್ತಕ್ಕಂಥ ಗ್ರೇನನ್ನು ಈಗ ಸೂಪರ್ ಮಾರ್ಕೆಟ್ಸ್ ಇರ್ಬೋದು, ಬೆಂಗಳೂರು ಮತ್ತು ಇನ್ನಿತರೆ ಉನ್ನತ ನಗರಗಳಲ್ಲಿ ಅವನ್ನ ಈಗ ಹೆಚ್ಚು ಜನರಿಗೆ ಒಂದು ಅರಿವು ಮೂಡಿದೆ. ಮತ್ತು ನಾವು ಸಿರಿಧಾನ್ಯಗಳನ್ನು ಬಳಕೆಯನ್ನು ಮಾಡಬೇಕು. ಡಯಾಬಿಟಿಕ್ ಪೇಷಂಟ್ಸ್ ಇರ್ಬೋದು ಅಥವಾ ಇನ್ನಿತರೆ ರೋಗಕ್ಕೆ ಬಾಧೆಯಾಗಿರ್ತಕ್ಕಂಥ ರೋಗಿಗಳು ಕೂಡ ಈ ಒಂದು ಸಿರಿಧಾನ್ಯದ ಮಹತ್ವವನ್ನು ಅರಿತವರು ಅವನು ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ ಇವತ್ತಿನ ದಿನದಲ್ಲಿ. ಸೊ ಹಾಗಾಗಿ ನಾವು 1 kg ಈ ಪಾಲಿಶ್ ಮಾಡಿರ್ತಕ್ಕಂಥ ಸಿರಿಧಾನ್ಯವನ್ನು 80 ರಿಂದ 100 ರೂಪಾಯಿ ಆದಾಯನ ನಾವು ಸೇಲ್ ಮಾಡ್ತಾ ಇದ್ದೀವಿ. ಬೆಂಗಳೂರು ಮಾರ್ಕೆಟು ಅಥವಾ ಇನ್ನಿತರೆ ಯಾವುದಾದ್ರೂ ಇಂಡಸ್ಟ್ರಿಯಲ್ಲಿ, ಸೂಪರ್ ಮಾರ್ಕೆಟ್ಸ್, ಮಾಲ್ಸ್ ಅಂತಲೆಲ್ಲ. ತದನಂತರ ಈ ಒಂದು ಪಾಲಿಶ್ ಮಾಡಿರ್ತಕ್ಕಂಥ ಗರೆಯನ್ನು ನಾವು ನಮ್ಮದೇ ಓನ್ ಒಂದು ಬ್ರ್ಯಾಂಡಾಗಿ ನಾವು ರೆಡಿ ಮಾಡ್ಕೋಬೋದು. ಈಗ ನೀವು ಇದನ್ನು ಘಟಕನ ಸ್ಥಾಪನೆ ಮಾಡ್ತೀರ ಅಂದರೆ ನಿಮ್ಮದೇ ಒಂದು ಓನ್ ಹೆಸರು ಇಟ್ಕೊಂಡು ನಿಮ್ಮದೇ ಆಗಿರ್ತಕ್ಕಂಥ ಒಂದು ಬ್ರ್ಯಾಂಡ್ ಇದ್ರ ಮೇಲೆ ನೀವು ಕವರಿಂಗ್ ಮೆಟೀರಿಯಲ್ ಎಲ್ಲ ರೆಡಿ ಮಾಡಿಕೊಂಡು ಪ್ರತಿ kgಗೆ ಅದು ಏನಿರುತ್ತೆ ಅದನ್ನು ಆಸ್ ಪರ್ ದ ಸ್ಟ್ಯಾಂಡರ್ಡ್ಸ್ ರೆಕಾರ್ಡ್ ಮಾಡಿಕೊಂಡು ಅದನ್ನು ನೀವು ಸೇಲ್ ಮಾಡೋದ್ರಿಂದ ನಿಮಗೆ ನಿಮ್ಮ ಆದಾಯ ಯೂತ್ಸ್ ಏನು ಖಾಲಿ ಇದಿರಲ್ಲ ಇವೆಲ್ಲ 4 ಮಷಿನ್ಗೆ ಏನಪ್ಪ ಮ್ಯಾಕ್ಸಿಮಮ್ ಒಂದು 5 ಲಕ್ಷ ಅಂದರೆ ನಿಮ್ಗೆ 1-2 ಮಷಿನ್ ಬೇಡ ಅಂದರೆ ಒಂದು 3 to 5 lakhs ಒಳಗೆ ನೀವು ಪ್ಲ್ಯಾನ್ ಮಾಡ್ಕೋಬೋದು. ಸೊ 5 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದರೆ ನಿಮ್ಮದೇ ಒಂದು ಓನ್, ಯು ಆರ್ ದಿ ಬಾಸ್ ಆಫ್ ಯುವರ್ ಓನ್ ಬ್ರ್ಯಾಂಡ್, ಹೌದಾ? ಸೊ ಹಾಗಾಗಿ ನಿಮ್ಮ ಒಂದು ಬ್ರ್ಯಾಂಡ್ಗೆ ನೀವು ನಿಮ್ಮದೇ ಆಗಿರ್ತಕ್ಕಂಥ ಒಂದು ಕಂಪ್ನಿ ಸ್ಟಾರ್ಟ್ ಆಗುತ್ತೆ. ಲೋ ಹಂತದಲ್ಲೇ ಮಾಡಿ ಮತ್ತೆ ಅದನ್ನು ಹೆಚ್ಚಿಗೆ ಮಾಡ್ಕೋಬೋದು ಮುಂಬರದಿಂದಲೇ ನೀವು. ಆಮೇಲೆ ಕೆಲವೊಂದು ಜನಕ್ಕೆ ನೀವು ನಿಮ್ಮ ಕೈ ಕೆಳಗೆ ನೀವು ಒಂದಿಷ್ಟು ಕೆಲಸಗಾರನ ಇಟ್ಕೊಂಡು ಅವರ ಒಂದು ಜೀವನಾದಾಯಕ್ಕೂ ನೀವು ಅವರಿಗೆ ಅನುಕೂಲ ಮಾಡಿಕೊಟ್ಟಂಗೆ ಆಗುತ್ತೆ. ಸೊ ಇದರಲ್ಲಿ ಉದ್ಯೋಗ ಅವಕಾಶ ಸೃಷ್ಟಿಯಾದಾಗ ಆಗುತ್ತೆ ಮತ್ತು ನಿಮ್ಮ ಸ್ವಂತ ಬೆಳವಣಿಗೆ ಕೂಡ ಆಗುತ್ತೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಿದ್ದೀನಿ. ಇದು ಈ ಘಟಕಗಳ ಬಗ್ಗೆ ಮಾಹಿತಿ ಅಥವಾ ಈ ಏನು 4 ಮಷಿನ್, ಪ್ರಥಮವಾಗಿ ಡಿ ಸ್ಟೋನರ್, ಪ್ರೀ ಕ್ಲೀನರ್, ಡಿ ಹಸ್ಕರ್, ಸ್ಪೆಸಿಫಿಕ್ ಗ್ರಾವಿಟಿ ಸಪ್ರೇಟರ್, ಪಾಲಿಶಿಂಗ್, ಲಾಸ್ಟ್ಗೆ ವೇಯಿಂಗ್ ಮಷಿನ್ ಆ್ಯಂಡ್ ಸೀಲಿಂಗ್ ಮಷಿನ್ ಅಂತೇಳಿ ಈ ಪ್ರತಿ 1 kg ಪ್ಯಾಕೆಟ್ ಸೀಲ್ ಮಾಡಲಿಕ್ಕೆ. ಸೊ ಇಷ್ಟು ಮಷಿನರಿ ನಿಮಗೆ ರಿಕ್ವೈರ್ಮೆಂಟ್ ಇರುತ್ತೆ. ಮಿನಿಮಮ್ ಒಂದು 5 lakhs ಒಳಗಡೆ ನೀವು ಪರ್ಚೇಸ್ ಮಾಡ್ಬೋದು. ಅಥವಾ ಕೆಪಾಸಿಟಿ ಹೆಚ್ಚಿಗೆ ಬೇಕಂತಂದರೆ ಮ್ಯಾಕ್ಸಿಮಮ್ 10 lakhs ಒಳಗಡೆ ನೀವು ಪ್ಲ್ಯಾನ್ ಮಾಡಿಕೊಂಡ್ರೆ ನಿಮ್ಮದು ಸ್ವಂತ ಉದ್ಯೋಗನ ನೀವು ಕಲ್ಪಿಸ್ಕೋಬೋದು ಮತ್ತು ನೀವು ಇನ್ನೊಬ್ಬರಿಗೆ ಮಾದರಿ ಆಗ್ಬೋದು ಅಂಥೇಳಿ ಈ ನಿಟ್ಟಿನಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ತಾವು ಹೇಳ್ತಾ ಇದ್ದೀರಿ ಈಗ ಒಂದು ಘಟಕನ ನಾವು ಸ್ಥಾಪನೆ ಮಾಡಬೇಕಾದ್ರೆ ಕನಿಷ್ಠ ಪಕ್ಷ ಒಂದು 5 ಲಕ್ಷ ರೂಪಾಯಿ ಆದರೂ ವ್ಯಯ ಮಾಡಬೇಕಾಗುತ್ತೆ ಅಂತ ಹೇಳ್ತಾ ಇದ್ರಿ. ಈಗ ಸಣ್ಣ ರೈತರಿಗೆ, ಯಾಕಂದರೆ ಇದು ಸಿರಿಧಾನ್ಯಗಳು ಬೆಳೆಯೋರೇ ಸಣ್ಣ ರೈತರು, ಮಧ್ಯಮ ರೈತರು, ಹಾಗಾಗಿ ಈ ಒಂದು ಈಗ ಅಂದರೆ ಒಬ್ಬ ರೈತರಿಗೆ ಒಂದು 5 ಲಕ್ಷದವರೆಗೆ ಹಣ ಜೋಡಿಸೋಕ್ಕೆ ಆಗದೇ ಇದ್ದಂಥ ಸಂದರ್ಭದಲ್ಲಿ ನಾವು ಒಂದು 4-5 ಜನ ಸೇರಿ ರೈತರು ಸೇರಿಬಿಟ್ಟು ಇದನ್ನು ಪಡ್ಕೊಳ್ಬೋದಾ ಸರ್? ಸೊ ಇದನ್ನು ಈ ರೀತಿಯಾಗಿಯೂ ಕೂಡ ಮಾಡ್ಬೋದು. ಏನಂದರೆ ಒಬ್ಬನ ರೈತನಿಂದ ಇದು ಸಾಧ್ಯ ಆಗದಿದ್ದಲ್ಲಿ ಒಂದು 2 ಅಥವಾ 3 ಜನ ರೈತರು ಸೇರಿಬಿಟ್ಟು ಇದ್ರದ್ದು ಇನ್ವೆಸ್ಟ್ಮೆಂಟ್ ಮಾಡಿ ಯಾವುದು ಲೋನ್ ಬೇಡಪ್ಪ ಏನು ಬೇಡ ಅಂದರೆ ಈ ಥರ ಸ್ಟಾರ್ಟ್ ಮಾಡ್ಬೋದು. ಅಥವಾ ನಮಗೆ ಇದ್ರ ಮೇಲೆ ಸಬ್ಸಿಡಿನೂ ಸಿಗುತ್ತೆ, ಕೃಷಿ ಇಲಾಖೆಯಿಂದನೂ ಸಿಗುತ್ತೆ. ಅದನ್ನು ಸ್ವಲ್ಪ ಮಾಹಿತಿ ತೆಗೆದುಕೊಂಡು ನೀವು ಕೃಷಿ ಇಲಾಖೆ ಜೊತೆಗೂ ಸಂದರ್ಶನ ಮಾಡಿ ಅದನ್ನು ತಿಳ್ಕೊಬೇಕಾಗತ್ತೆ. ತದನಂತರದಲ್ಲಿ ಈಗ ನಿಮಗೆ ಕೆಲವೊಂದು ಪ್ರೈಮ್ ಮಿನಿಸ್ಟರು ಇದರಲ್ಲಿ ಸಣ್ಣ ಉದ್ಯೋಗಕ್ಕಾಗಿ ಕೂಡ ಒಂದಿಷ್ಟು ಸ್ಕೀಮ್ಸ್ ಇದ್ದಾವೆ. ಆ ಸ್ಕೀಮ್ಗಳ ಬಗ್ಗೆ ಒಂದು ಸ್ವಲ್ಪ ಅದನ್ನು ತಿಳ್ಕೊಂಡು ಅಪ್ಲೈ ಮಾಡಿ ಒಂದು ಸಮುಚಿತ ಮಾರ್ಗದಲ್ಲಿ ಹೋದ್ರಂದರೆ ಸೊ ನಿಮಗೆ ಖಂಡಿತವಾಗಿ ಒಂದು ಯಾವುದಾದ್ರೂ ಒಂದು ಸ್ಕೀಮ್ನಲ್ಲಿರ್ಬೋದು ಅಥವಾ ಸಣ್ಣ ಮೈಕ್ರೋ ಫೈನಾನ್ಸು ಅಥವಾ ನಮ್ಮ ಇನ್ನಿತರೆ ನ್ಯಾಷನಲೈಸ್ಡ್ ಬ್ಯಾಂಕ್ನಲ್ಲಿ ಒಂದು ಇದಕ್ಕೆಲ್ಲ ಓನ್ ಬಿಸ್ನೆಸ್ ಮಾಡಲಿಕ್ಕೆ ಅದಕ್ಕೊಂದು ಲೋನ್ ಅಂತ ಇರುತ್ತೆ ಕಡಿಮೆ ಇಂಟ್ರೆಸ್ಟ್ನಿಂದ. ಆ ಥರನಾದರೂ ಸ್ಟಾರ್ಟ್ ಮಾಡೋದು. ಬೇಡಪ್ಪ ಅಂದರೆ ಕೆಲವೊಂದು 3-5 ಜನ ರೈತರು ಸೇರಿಬಿಟ್ಟು ಇದನ್ನು ಒಂದು ಮಾಡ್ಬೋದು. ಇದಕ್ಕೆ 5 ಲಕ್ಷ ಮಿನಿಮಮ್ ಇನ್ವೆಸ್ಟ್ಮೆಂಟು. ಬೇಡಪ್ಪ ಅಂದರೆ 5ರಿಂದ ಒಂದು 10 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದರೆ ನಿಮ್ಮದು ಆದಾಯನ ಬೇಗ ಈ 10 ಲಕ್ಷ ಲೋನ್ ಏನು ತೊಗೊಂಡ್ಕೊಂಡಿರ್ತಿರಲ್ಲ ಅದನ್ನು ಬೇಗ ತೀರಿಸ್ಬೋದು ಅಂತ ಹೇಳಿ
ಇದನ್ನು ಸ್ಟಾರ್ಟ್ ಮಾಡಬೇಕು. ಮೇನ್ ಅಂದರೆ ಮಾರ್ಕೆಟಿಂಗ್. ನೀವು ಯಾವ ರೀತಿ ಇದನ್ನು ಮಾರ್ಕೆಟಿಂಗ್ ಮಾಡ್ತೀರಾ, ಎಷ್ಟು ಗುಡ್ ಕ್ವಾಲಿಟಿ ನೀವು ಅಂದರೆ ಆರ್ಗ್ಯಾನಿಕ್ ಗೊಬ್ಬರ ಹಾಕಿರ್ತಕ್ಕಂಥ ಆರ್ಗ್ಯಾನಿಕ್ ಇದು ಗೊಬ್ಬರ, ಇದಕ್ಕೆ ಜನರಲಿ ಸಿರಿಧಾನ್ಯ ಗೊಬ್ಬರ ಯಾರು ಬಳಸಲ್ಲ. ಬಟ್ ಕೆಲವೊಂದು ಜನ ರೈತರು ಕ್ವಾಂಟಿಟಿ ಅಂದರೆ ಇದು ಪ್ರೊಡಕ್ಷನ್ ಹೆಚ್ಚಿಗೆ ಮಾಡ್ಬೇಕಂತೇಳಿ ಒಂದಿಷ್ಟು ಯೂರಿಯಾ ಅದನ್ನೆಲ್ಲ ಬಳಸ್ತಿದ್ದಾರೆ. ಸೊ ಇಲ್ಲಿ ನಾವು ಏನು ಮಾಡ್ಬೋದು, ಒಂಥರ ಇದು ಆರ್ಗ್ಯಾನಿಕ್ ಮಿಲೆಟ್ಸ್ ಅಂತಲೇ ನಾವು ಅದನ್ನು ಅದೇ ಓನ್ ಬ್ರ್ಯಾಂಡ್ನಲ್ಲೇ ನೀವು ಮಾರ್ಕೋಬೋದು. ಯಾವುದೇ ರೀತಿಯಾಗಿ ಇದರಲ್ಲಿ ಇದು ಇರಲ್ಲ ಅಂಥೇಳಿ, ಯಾವುದೇ ಕೆಮಿಕಲ್ ಇರಲ್ಲ ಅಂಥೇಳಿ. ಸೊ ಇಂಥ ಸಿರಿಧಾನ್ಯಗಳನ್ನು ನೀವು ಅದನ್ನು ಪ್ರೊಡ್ಯೂಸ್ ಮಾಡಿ ಈ ಥರ ಒಂದು ಪಾಲಿಶ್ ಮಾಡಿರ್ತಕ್ಕಂಥ ಅಕ್ಕಿನೇ ಸಪ್ರೇಟ್ ಮಾಡಿ ಮಾರ್ಬೋದು. ಇನ್ನು ಅಂದರೆ ಅದ್ರದ್ದು ಹಿಟ್ ಮಾಡಿ ಮಾರ್ಬೋದು. ನೆಕ್ಸ್ಟ್ ಇನ್ನೊಂದು ಮಷಿನ್ ಬರುತ್ತೆ, ಫ್ಲೋರ್ ಮಿಲ್, ಏನು ವಿಲೇಜ್ನಲ್ಲೆಲ್ಲ ಇರುತ್ತಲ್ಲ, ಫ್ಲೋರ್ ಮಿಲ್ ಯೂಸ್ ಮಾಡಿ ಅಕ್ಕಿ ಬೇರೆ, ಅಕ್ಕಿ ಅಂದರೆ ಅನ್ನ ಯೂಸ್ ಮಾಡ್ತಾರೆ, ಹಿಟ್ ಮಾಡಿ ಅದನ್ನು ರೊಟ್ಟಿ ಚಪಾತಿ ಏನಾದರೂ ಒಂದು ಇಡ್ಲಿ ಕೂಡ ಮಾಡ್ಕೊಂಡು ತಿಂತಾ ಇದ್ದಾರೆ. ಅದು ಬೇಡಪ್ಪ ಅಂದರೆ ನೀನು ಇನ್ನೂ ಇದಕ್ಕೆ ಇವೇ ಮಷಿನ್ಗಳ ಜೊತೆಗೆ ಇನ್ನೂ ಒಂದು 10 ಲಕ್ಷ ಅಥವಾ 15 ಲಕ್ಷ ಜೋಡಿಸ್ಕೊಳ್ಳೋ ಕೆಪಾಸಿಟಿ ಇದ್ದಿರ್ತಕ್ಕಂಥ ರೈತರು ಇರ್ಬೋದು, ಯುವ ಪ್ರಜೆಗಳಿರ್ಬೋದು ಊರಲ್ಲಿ, ಅವ್ರಿಗೆ ಈ ಸಿರಿಧಾನ್ಯಗಳ ಆಧಾರಿತವಾಗಿರ್ತಕ್ಕಂಥ ಒಂದು ಬೇಕರಿ ಘಟಕ ಕೂಡ ಅವರು ಇದ್ರ ಜೊತೆಗೆ ಸ್ಟಾರ್ಟಿಂಗ್ನಲ್ಲಿ ಸಿರಿಧಾನ್ಯ ಘಟಕ ಅಷ್ಟೇ ಸಂಸ್ಥಾಪನೆ ಮಾಡಿ ಒಂದು 5 ವರ್ಷ ಆದಮೇಲೆ ಮತ್ತೆ ಸಿರಿಧಾನ್ಯಗಳ ಒಂದು ಆಧಾರಿತವಾಗಿರ್ತಕ್ಕಂತಹ ಬೇಕರಿ ಪದಾರ್ಥಗಳನ್ನು ಕೂಡ ಅವರು ಪ್ರೊಡ್ಯೂಸ್ ಮಾಡಿ ಅವ್ರದೇ ಒಂದು ಓನ್ ಬೇಕರಿ ಔಟ್ಲೆಟ್ ಇಟ್ಕೊಂಡು ಕೂಡ ಈ ಮಾರ್ಕೆಟ್ನಲ್ಲಿ ಮಾರ್ಬೋದು. ಯಾಕಂದರೆ ಇತ್ತೀಚೆಗೆ ಯಾವುದೇ ಬೇಕರಿಗೆ ವಿಸಿಟ್ ಮಾಡಿದರೆ ನಮಗೆ ಅಲ್ಲಿ ಬೆಲ್ಲ ಮತ್ತು ಸಕ್ಕರೆ ಉಪಯೋಗಿಸಿರ್ತಕ್ಕಂಥ ಸಿರಿಧಾನ್ಯದ ಬ್ರೆಡ್ಡು, ಬಿಸ್ಕೆಟ್ಸು, ಕುಕ್ಕೀಸು, ಕೇಕು ಎಲ್ಲ ಸಿಗ್ತಾ ಇದ್ದಾವೆ. ಸೊ ಇಷ್ಟು ಇವರು ನಮ್ಮ ರೈತರು ಇದನ್ನು ಉಪಯೋಗಿಸ್ಕೊಂಡ್ರೆ, ಇದು ಯಾರೋ ಮಿಡಲ್ ಮನ್ ದಲ್ಲಾಳಿಗೆ ಅವ್ರಿಗೆ ಕಡಿಮೆ ರೇಟಿಗೆ ಅವರು ಬೆಳೆದಿರ್ತಕ್ಕಂಥ ಪದಾರ್ಥಗಳನ್ನು ಮಾರಿ ನಷ್ಟ ಅನುಭವಿಸೋ ಬದಲು ಈ ರೀತಿ ಒಂದು ಸ್ವಲ್ಪ ಉದ್ಯೋಗ ಕ್ರಿಯಾಶೀಲತೆಯನ್ನು ಬೆಳೆಸ್ಕೊಂಡು ತಮ್ಮದೇ ಒಂದು ಓನ್ ಬ್ರ್ಯಾಂಡ್ನಲ್ಲಿ ಅದನ್ನು ಮಾರೋದ್ರಿಂದ ತಮ್ಮ ಆದಾಯದಲ್ಲಿ ಸುಧಾರಿತ ಕಂಡು ಮತ್ತು ಮುಂಬರ ದಿನದಲ್ಲಿ ಇನ್ನೊಬ್ಬರಿಗೆ ಮಾದರಿಯಾಗಿ ಹೊರಹೊಮ್ಮೋದು ಅಂತೇಳಿ ನಾನು ಈ ಒಬ್ಬ ರೈತ ಮುಖಂಡರಿಗೆ, ರೈತ ಪ್ರಜೆಗಳಿಗೆ ನಾನು ಇದನ್ನು ಸಮರ್ಪಿಸುತ್ತೇನೆ. ಡಾಕ್ಟರ್, ಈಗ ಈ ಒಂದು ಸಿರಿಧಾನ್ಯ ಘಟಕ ಮತ್ತು ಅದರ ಒಂದು ಪ್ರಾಮುಖ್ಯತೆ ಬಗ್ಗೆ ತಾವು ಹೇಳ್ತಾ ಇದ್ದೀರಿ. ಈ ಕುರಿತು ಇಲ್ಲಿ ಅಂದರೆ ಬಾವಿಕೆರೆ ಸಂಸ್ಥೆಯಿಂದ, ತಮ್ಮ ಒಂದು ಸಂಸ್ಥೆಯಿಂದ ತರಬೇತಿ ಕಾರ್ಯಕ್ರಮಗಳು ಮತ್ತು ಇದರ ಕುರಿತು ಅರಿವು ಮೂಡಿಸ್ತಕ್ಕಂಥದ್ದು ಏನಾದರೂ ಮಾಡಿದ್ದೀರಾ ಸರ್? ಇಲ್ಲಿ ಈ ಭಾಗದಲ್ಲಿ ಏನಾಗಿದ್ರೆ ಪ್ಲಾಂಟೇಶನ್ ಕ್ರಾಪ್ಸ್ ಜಾಸ್ತಿ ಇರೋದ್ರಿಂದ ಸೊ ಈ ಒಂದು ತಂತ್ರಜ್ಞಾನ ನಮ್ಮ ಒಂದು ಹಿರಿಯೂರಿನಲ್ಲಿ ಅಲ್ಲಿ ಮಿಲೆಟ್ಸ್ ಒಂದು ಇದು ಇದೆ, ಮಿಲೆಟ್ಸ್ ಘಟಕ ಇದೆ. ಸೊ ಅದು ನಂತರ ನಮಗೆ ಬೆಂಗಳೂರು ಮತ್ತು ರಾಯಚೂರಿನಲ್ಲಿ ನಾವು ಅದಕ್ಕೆಲ್ಲ ತಮಗೇನು ತರಬೇತಿ ಒಂದು ಕುರಿತಾದ ಮಾಹಿತಿ ಬೇಕಿತ್ತಂದ್ರೆ ನಾವು ಅದನ್ನು ನಿಮಗೆ ಕಲ್ಪಿಸ್ತೀನಿ. ನನ್ನ ನಂಬರ್ಗೆ ನೀವು ಫೋನ್ ಮಾಡಿ, ನಾನು ನಿಮ್ಗೆ ಅಲ್ಲಿ ಟ್ರೈನಿಂಗ್, ನಿಮಗೆ ಎಷ್ಟು ದಿನ ಟ್ರೈನಿಂಗ್ ಬೇಕೋ ಅಷ್ಟು ದಿನ ಟ್ರೈನಿಂಗಿಗೆ ನೀವು ಪರ್ಫೆಕ್ಟಾಗಿ ನೀವೇ ಓನ್ ಆ ಮಷಿನ್ಗಳನ್ನ ಆಪರೇಟ್ ಮಾಡೋವಂಥ ಸ್ಕಿಲ್ ನಿಮಗೆ ಬೆಳೆವರೆಗೂ ನೀವು ಟ್ರೈನಿಂಗ್ ಮಾಡಿ ಬರ್ಬೋದು. ಸೊ ಇದಕ್ಕೆ ನಿಮಗೆ ಅಲ್ಲಿ ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ಒಂದು ಮಿಲ್ಲೆಟ್ ದೊಡ್ಡ ಪ್ರೊಸೆಸಿಂಗ್ ಯೂನಿಟೇ ಇದೆ ಸರ್. ಅಲ್ಲಿ ಲೋ ಕೆಪಾಸಿಟಿಯಿಂದ ಹಿಡಿದು 1000 ಟನ್ ಪರ್ ಅವರ್, 1000 ಟನ್ ಪರ್ ಅವರ್ಗೆ ಪ್ರೊಸೆಸ್ ಮಾಡುವಂಥ ಘಟಕ ಇದೆ. ಅದು ಬೇಡ ಅಂದರೆ ಈ ಸಣ್ಣ ನಾನು ಏನು ಹೇಳಿದಿಲ್ಲ 5 lakhs-ಇಂದ 10 lakhs ಮಾಡೋಂಥ ಘಟಕನೂ ಇದೆ. ಎರಡರದ್ದು ನಿಮಗೆ ಟ್ರೈನಿಂಗ್ ಸಿಗುತ್ತೆ. ಇದನ್ನು ಟ್ರೈನಿಂಗ್ ಪಡೆದು ನೀವು ಮುಂದಿನ ದಿನದಲ್ಲಿ ನೀವು ಕೂಡ ಒಬ್ಬ ಉದ್ಯಮಿ ಅಂಥೇಳಿ ನೀವು ಇದನ್ನು ಆಗ್ಬೋದು ಅಂಥೇಳಿ ನಾನು ಈ ನಿಟ್ಟಿನಲ್ಲಿ ಹೇಳೋಕ್ಕೆ ಇಚ್ಛಪಡ್ತೀನಿ. ಈಗ ಈ ಒಂದು ಸಿರಿಧಾನ್ಯ ಘಟಕಗಳಲ್ಲಿ ಸುಮಾರು ಸಾಮಗ್ರಿಗಳು ಮತ್ತು ನಾವೇನು ಹೇಳ್ತೀವಿ ಮಷಿನರೀಸ್ ಅಂತ ಹೇಳ್ತೀವಲ್ಲ ಸರ್, ಇದರ ಕುರಿತು ಇಲ್ಲಿ ಯಾವ ಒಂದು ರೀತಿಯಿಂದ ಪ್ರದರ್ಶನ ಮಾಡೋದಕ್ಕಾಗಲಿ ಅಥವಾ ರೈತರಿಗೆ ತಿಳಿಸೋಕ್ಕೆ, ರೈತರು ಬಂದು ಇಲ್ಲಿ ಭೇಟಿ ನೀಡಿದಾಗ ತಿಳಿಸೋಕ್ಕೆ ತಮ್ಮ ಒಂದು ಈ ವಿಭಾಗದಿಂದ ಯಾವ ರೀತಿಯಿಂದ? ನಾನು ಈ ಒಂದು ಘಟಕಕ್ಕೆ ಬೇಕಾಗಿರ್ತಕ್ಕಂಥ ಮಷಿನರಿ ಏನು ಸಿಗುತ್ತಲ್ಲ ಆ ಮಷಿನರಿಯ ಒಂದು ಕಾಂಟ್ಯಾಕ್ಟ್ಸ್ನ ನಾನು ಕೊಡ್ತಿದ್ದೀನಿ. ಈಗ ಬೆಳಗಾವಿ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಸೊಲಾಪುರ ಹತ್ರ ಅಲ್ಲಿ ಒಳ್ಳೆ ಮಷಿನರಿ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ. ಅವ್ರದ್ದು ಅಡ್ರೆಸ್ ನಿಮ್ಮ, ಆಮೇಲೆ ದಾಪೋಲಿ ಇದೆ, ದಾಪೋಲಿದಲ್ಲಿ ಕೂಡ ಅಲ್ಲಿಂದ, ಆಮೇಲೆ ಮಹಾರಾಷ್ಟ್ರದಲ್ಲಿ ಈ ನಮ್ಮ ಒಂದು ರಾಹುರಿ ರಿಸರ್ಚ್ ಸೆಂಟರ್ ಇದೆ, ಅಲ್ಲಿ ಕೂಡ ಒಳ್ಳೊಳ್ಳೆ ಕಡಿಮೆ ರೇಟಿಗೆ ರೈತರಿಗೆ ಅನುಕೂಲ ಆಗುವಂಥ ಮಷಿನರಿ ಸಿಗ್ತಾ ಇದೆ. ಸೊ ತಮಗೆ ಇಂಟ್ರೆಸ್ಟ್ ಇತ್ತಂದರೆ ನಾನು ಅದನ್ನು ಮುಂದಿಂದು ನಿಮಗೆ ಏನು ಸಾಧ್ಯತೆ ಇದೆ ಅದನ್ನೆಲ್ಲ ನಾನು ನನ್ನ ಕಡೆಯಿಂದ ಮಾಡಿಕೊಡ್ತೀನಿ ಅಂತೇಳಿ ನಿಮ್ಮನ್ನು ಸಂಪರ್ಕಿಸಿದರೆ. ಎಸ್ ಸರ್, ಹೌದು. ರೈತ ಬಾಂಧವರೇ ಹಾಗೂ ಕಿಸಾನ್ವಾಣಿ ಕಾರ್ಯಕ್ರಮ ಕೇಳುಗರೆ, ಇದಾಗಿತ್ತು ಡಾಕ್ಟರ್ ಗೌಡ್ರ ಪ್ರಮೋದ್ ಗೌಡ ಇವರ ಒಂದು ಸಂದರ್ಶನ. ತಮಗೆ ಈ ಒಂದು ಸಿರಿಧಾನ್ಯ ಘಟಕವನ್ನು ಸ್ಥಾಪನೆ ಮಾಡೋದಕ್ಕೆ ಜೊತೆಗೆ ಅದರ ಒಂದು ಲಭ್ಯತೆ ಬಗ್ಗೆ, ಅಂದರೆ ಈ ಸಾಮಗ್ರಿಗಳಾಗಿರಲಿ ಮಷಿನರಿಗಳಾಗಿರಲಿ ಅದರ ಒಂದು ಲಭ್ಯತೆಗೆ ಬಂದರೆ ಇವರೇ ಹೇಳ್ತಾರೆ. ಅಂತಂದರೆ ಇವ್ರನ್ನ ತಾವು ಸಂಪರ್ಕ ಮಾಡಿದ್ದೇ ಆದಲ್ಲಿ ಇವರು ಆ ಒಂದು ಮಷಿನರಿ ಎಲ್ಲಿ ಸಿಗುತ್ತೆ, ಒಳ್ಳೆಯ ಒಂದು ಗುಣಮಟ್ಟದ್ದು, ಆಮೇಲೆ ಕಡಿಮೆ ದರದಲ್ಲಿ ಕೂಡ ಅನ್ನೋದನ್ನು ಇವರು ತಮಗೆ ಹೇಳ್ತಾರೆ. ದಯವಿಟ್ಟು ಇವರ ಒಂದು ನಂಬರ್ನ ನೋಟ್ ಮಾಡ್ಕೊಳ್ಳಿ. ಡಾಕ್ಟರ್ ಗೌಡ್ರ ಪ್ರಮೋದ್ ಗೌಡ, ಸಹಾಯಕ ಪ್ರಾಧ್ಯಾಪಕರು, ಕೃಷಿ ತಾಂತ್ರಿಕತೆ ವಿಭಾಗ,
ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಬಾವಿಕೆರೆ ತರೀಕೆರೆ ತಾಲೂಕು. ಇವರ ದೂರವಾಣಿ ಸಂಖ್ಯೆ ಬಂದ್ಬಿಟ್ಟು 7820201724. ಇನ್ನೊಂದು ಸಲ ಹೇಳ್ತೀನಿ, 7820201724. ಇದುವರೆಗೆ ತಾವು ನಮ್ಮ ರೈತ ಬಾಂಧವರಿಗೆ ಈ ಒಂದು ಸಿರಿಧಾನ್ಯಗಳ ಒಂದು ಘಟಕ ಸ್ಥಾಪನೆಗೆ ಬೇಕಾಗಿರ್ತಕ್ಕಂಥ ಮೂಲ ಸೌಕರ್ಯಗಳು ಮತ್ತು ಇದರ ಒಂದು ಪ್ರಾಮುಖ್ಯತೆ ಕುರಿತು ಸಂಪೂರ್ಣ ಒಂದು ಮಾಹಿತಿನ ಕೇಳುಗರಿಗೆ, ಅದರಲ್ಲಿ ವಿಶೇಷವಾಗಿ ನಮ್ಮ ಯುವಕರಿಗೆ, ಯಾಕಂದರೆ ಯುವಕರು ಅಂಗಡಿ ನಾವು ನೋಡ್ತಾ ಇದ್ದೀವಿ, ಹಳ್ಳಿಗಳಲ್ಲಿ ಕೂಡ ನೋಡ್ತೀವಿ ನಾವು, ಅಂಗಡಿಗಳಲ್ಲಿ ಕುತ್ಕೊಂಡ್ಬಿಟ್ಟು ಇಲ್ಲ ಪಂಚಾಯತಿ ಕಟ್ಟೆ ಇಲ್ಲ ಅರಳಿ ಕಟ್ಟೆ ಇಂಥ ಜಾಗದಲ್ಲಿ ಕುತ್ಕೊಂಡ್ಬಿಟ್ಟು ಹರಟೆ ಮಾಡುವ ಒಂದು ಸಂದರ್ಭದಲ್ಲಿ ಇಂತಹ ಒಂದು ಉಪಯುಕ್ತ ಮಾಹಿತಿ ಅವರಿಗೆ ಹೋದರೆ ಅವರು ಮುಂದೆ ಬಂದು ತಮ್ಮ ಒಂದು ಸ್ವಂತ ಉದ್ಯಮ ಜೊತೆಗೆ ಉದ್ಯೋಗ ಕೂಡ ಅವರು ಸೃಷ್ಟಿ ಮಾಡ್ಬೋದು ಅನ್ನುತ್ತಾ ಇದುವರೆಗೆ ತಾವು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿ ನೀಡೋದಕ್ಕೆ ತಮಗೆ ಮತ್ತೊಮ್ಮೆ ಭದ್ರಾವತಿ ಆಕಾಶವಾಣಿಯಿಂದ ಧನ್ಯವಾದ ಹಾಗೂ ನಮಸ್ಕಾರ ಸರ್. ನಮಸ್ಕಾರ ಸರ್.